ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಸೊ ಇಂದಿನ ಈ ವಿಡಿಯೋದಲ್ಲಿ ಮತ್ತೊಂದು ಹೆಲ್ತಿ ಬ್ಯಾಲೆನ್ಸ್ಡ್ ಮೀಲನ್ನು ನಾನು ತೋರಿಸ್ತಾ ಇದ್ದೀನಿ ಬ್ಯಾಲೆನ್ಸ್ಡ್ ಮೀಲ್ ಸೀರೀಸಲ್ಲಿ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಬ್ರೆಡ್ಡು ಹಾಲು ಎಲ್ಲ ಖಾಲಿ ಆಗಿತ್ತು. ಹಾಗೆ ಯೂಶಲಿ ರೆಗ್ಯುಲರ್ ಆಗಿ ಚಿಕನ್ ಕನ್ಸ್ಯೂಮ್ ಮಾಡೋದ್ರಿಂದ ಎಕ್ಸಸ್ ಹೀಟ್ ಕೂಡ ಫೀಲ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಸ್ವಿಗ್ಗಿನಲ್ಲಿ ನಾನು ಎಲ್ಲ ಐಟಮ್ಸ್ಗಳು ಅದ್ರ ಜೊತೆಗೆ ನಾನು ಎಳ್ನೀರನ್ನು ಕೂಡ ತರಿಸ್ಕೊಂಡೆ. ಹಾಗೆ ಚಿಕನ್ ಬ್ರೆಸ್ಟನ್ನು ಕೂಡ ನಾನು ತರಿಸ್ಕೊಂಡೆ. ಇದನ್ನು ನೀಟಾಗಿ ವಾಶ್ ಮಾಡಿ ಸೀಸರಲ್ಲಿ ಕಟ್ ಮಾಡಿ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿಣದ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ 3/4 ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸೊ ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಚಿಕನ್ ಬ್ರೆಸ್ಟ್ ಯೂಶಲಿ ಅಷ್ಟು ಟೇಸ್ಟ್ ಅನಿಸಲ್ಲ ಅಲ್ಲ. ಸೊ ಈ ರೀತಿ ನೀವು ರೆಸಿಪಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸೊ ಈಗ ಒಂದು 10 ನಿಮಿಷ ಆಗಿದೆ ಮ್ಯಾರಿನೇಟ್ ಮಾಡಿ. ಸೊ ಒಂದು ಬಾಣಲಿಗೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿರೋವಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಗಾರ್ಲಿಕ್ ಫ್ಲೇವರ್ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಪದೇ ಈ ರೀತಿ ಮಿಕ್ಸ್ ಮಾಡಬೇಕು. ಮತ್ತು ಲೋ ಮೀಡಿಯಂ ಫ್ಲೇಮಿಂದನೇ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಇಡಬೇಡಿ, ಸೀದೋಗ್ಬಿಡುತ್ತೆ ಮತ್ತು ಬ್ರೆಸ್ಟ್ ಚೆನ್ನಾಗಿ ಬೇಯೋದಿಲ್ಲ. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಆಗ್ತಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ನೀರು ಬಿಟ್ಟಿದೆ ಅಲ್ಲ. ಸೊ ಈ ರೀತಿ ಚೆನ್ನಾಗಿ ಬೇಯಬೇಕು. ನೀವು ಪದೇ ಮಿಕ್ಸ್ ಮಾಡಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಚಿಕನ್ನು. ನೋಡಿ ಈಗ ನೀರು ಬಿಟ್ಟು ಮತ್ತೆ ನೀರೆಲ್ಲ ಹೀರ್ಕೊಂಡಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಮತ್ತು ಯೂಶಲಿ ನೀವು ಚಿಕನ್ ಬ್ರೆಸ್ಟ್ ಮಾಡಬೇಕಾದ್ರೆ ಕೆಲವು ಟೈಮ್ ಏನಾದರೂ ಲೈಕ್ ಹಿಂದಿನ ದಿನದ್ದು ಚಿಕನ್ ಬಂದಿದೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ. ಸೊ ಫ್ರೆಶ್ ಚಿಕನ್ ಆದರೆ ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ನೀರಲ್ಲಿ ಬೇಯ್ಕೊಳ್ಳುತ್ತೆ. ಮತ್ತು ನಾನು ಎಕ್ಸಸ್ ನೀರೇನೂ ಹಾಕಿಲ್ಲ. ಸೊ ಫೈನಲಾಗಿ ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ವೈಟ್ ಆಗಿರಬೇಕು ಚಿಕನ್ ಬ್ರೆಸ್ಟ್ ಬೆಂದಿದೆ ಅಂದರೆ. ಸೊ ಇದು ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಪಕ್ಕದಲ್ಲೇ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚಪಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ಚಪಾತಿಗೆ ಮೆಂತ್ಯ, ಪಾಲಕು ಅಥವಾ ನುಗ್ಗೆ ಸೊಪ್ಪು ಏನಾದರೂ ಒಂದು ಹಾಕ್ಕೊಳ್ತೀನಿ. ಅದೇ ರೀತಿ ಇವತ್ತು ನಾನು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಉಪ್ಪು ಮತ್ತು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇನ್ಸ್ಟೆಂಟಾಗಿ ಮಾಡಬೇಕು, ಚಪಾತಿ ತುಂಬ ಸ್ಮೂತಾಗಿ ಬರಬೇಕು ಅಂದ್ಬಿಟ್ಟು ಈ ರೀತಿ ಮೊಸರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಆಮೇಲೆ ಫೈನಲಾಗಿ ಸ್ವಲ್ಪ ಬೇಕಿದ್ರೆ ನೀರನ್ನು ಚುಮ್ಕಿಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಚಪಾತಿ ತುಂಬ ಸ್ಮೂತ್ ಬರುತ್ತೆ. ಮತ್ತು ಎಷ್ಟೇ ಒಂದು 1/2 ಅವರ್ 1 ಅವರ್ ಆದರೂ ಕೂಡ ಚಪಾತಿ ತಿನ್ನೋದಕ್ಕೆ ತುಂಬ ಸ್ಮೂತಾಗೇ ಇರುತ್ತೆ. ಸೊ ಯೂಶಲಿ ಲಂಚ್ ಬಾಕ್ಸ್ಗಳಿಗೆಲ್ಲ ಈ ರೀತಿ ಮಾಡಿ ಕಳಿಸೋದು ಬೆಸ್ಟ್. ನೋಡಿ ಈಗ ಒಂದು 10 ಮಿನಿಟ್ಸ್ ಆಗಿದೆ, ಇಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಸೊ ಈಗ ಇದನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ, ಮಕ್ಕಳಿಗೆ ತುಪ್ಪವನ್ನು ಕೂಡ ಸರ್ವಿ ಚಪಾತಿಯನ್ನು ಬೇಯಿಸ್ಕೊಳ್ತೀನಿ. ನೋಡಿ ಚಪಾತಿನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಫೈನಲಾಗಿ ಸ್ವಲ್ಪ ತುಪ್ಪವನ್ನು ಸರ್ವಿ ಚಪಾತಿಯನ್ನು ಎತ್ಕೊಳ್ತಿದ್ದೀನಿ. ಮಕ್ಕಳಿಗೆ ಈ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ಕೊಡ್ತೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಒಳ್ಳೆ ಸ್ಪಾಂಜ್ ಥರ ಇರುತ್ತೆ. ಸೊ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಚಪಾತಿ ಹಾಗೆ ಚಿಕನ್ ಬ್ರೆಸ್ಟ್ ಫ್ರೈಯನ್ನು ಟ್ರೈ ಮಾಡಿ. ಯೂಶಲಿ ಡಯೆಟ್ ಮಾಡೋರಿಗೆ ಈ ರೀತಿ ರೆಗ್ಯುಲರಾಗಿ ಫುಡ್ ಕೊಡಬೇಕು. ಸೊ ಏನು ಮಾಡೋದು, ಚಿಕನ್ಗೆ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕಿದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ಈಗ ಲೈಕ್ ಚಕ್ಕೆ ಲವಂಗ ಇವೆಲ್ಲ ಸೇರಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ರೀತಿಯ ರೆಸಿಪಿಯನ್ನು ಒಮ್ಮೆ ಫಾಲೋ ಮಾಡಿ. ಸೊ ನನ್ನ ಕಂಪ್ಲೀಟ್ ಮೀಲ್ಸ್ ಪ್ಲೇಟಲ್ಲಿ ನಾನು ಬೇಯಿಸಿರೋ ಅಂಥ ವೆಜ್ಜೀಸು, ಅದ್ರ ಜೊತೆಗೆ ಸೌತೆಕಾಯಿ, ಮೊಟ್ಟೆ, ಹಾಗೆ ಚಪಾತಿ, ಚಟ್ನಿ, ಇದ್ರ ಜೊತೆಗೆ ಚಿಕನ್ ಬ್ರೆಸ್ಟ್ ಫ್ರೈಯನ್ನು ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.